ನಮಸ್ಕಾರ. ಈ ಆಳವಾದ ಶೋಧನೆಗೆ ಸ್ವಾಗತ. ಇವತ್ತು ನಾವು ನಮ್ಮ ಈ ಡೀಪ್ ಡೈವ್ನಲ್ಲಿ ಕೇವಲ ಗ್ರಹಗಳ ಚಲನೆಯನ್ನ ಮಾತ್ರ ನೋಡ್ತಾ ಇಲ್ಲ. ಹೌದು, ಅದಕ್ಕಿಂತ ಹೆಚ್ಚಾಗಿ ಮನುಷ್ಯನ ಮನೋವಿಜ್ಞಾನ, ನಂಬಿಕೆ ಮತ್ತು ಆಂತರಿಕ ಶಕ್ತಿಯ ನಡುವೆ ಇರೋ ಕೊಂಡಿಯನ್ನ ಬಿಡಿಸಿ ನೋಡ್ತಾ ಇದ್ದೀವಿ. ಖಂಡಿತ. ಇವತ್ತು ನಮ್ಮ ಮುಂದೆ ಇರೋ ಮೂಲವಸ್ತು ಮಿಥುನ ರಾಶಿಗೆ ದೈವಿಕ ಮಾರ್ಗದರ್ಶನ ಮತ್ತು ಸಮೃದ್ಧಿ ಅನ್ನೋ ಒಂದು ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ಲೇಖನಗಳ ತುಣುಕುಗಳು. ಇದು ಬರೀ ಭವಿಷ್ಯ ನುಡಿಯೋ ವಿಷಯ ಅಲ್ಲವೇ ಅಲ್ಲ. ನಮ್ಗೂ ಅದೇ ಅನ್ನಿಸ್ತು. ನಮ್ಮ ಇಂದಿನ ಉದ್ದೇಶ ಕೂಡ ಅದೇ ಆಗಿದೆ. ಕೇವಲ ಜ್ಯೋತಿಷ್ಯದ ದೃಷ್ಟಿಕೋನದಿಂದ ಅಷ್ಟೇ ಅಲ್ಲದೆ ಒಂದು ನಿರ್ದಿಷ್ಟ ಗುಂಪಿನ ಜನರ ಅಂದ್ರೆ ಮಿಥುನ ರಾಶಿಯವರ ನಡವಳಿಕೆಗಳು, ಅವರು ಎದುರಿಸುವ ಸವಾಲುಗಳು ಮತ್ತು ಆ ಲೇಖನದಲ್ಲೇ ಹೇಳಿರೋ ದೈವಿಕ ಗುರಾಣಿ ಅಂದ್ರೆ ಡಿವೈನ್ ಶೀಲ್ಡ್ ಅನ್ನೋ ಪರಿಕಲ್ಪನೆಯನ್ನ ಕೇಳುಗರಿಗೆ ಅರ್ಥಾಗೋ ಹಾಗೆ ಬಿಡಿಸಿ ಹೇಳೋದು. ಹೌದು, ಜ್ಯೋತಿಷ್ಯ ನಂಬುವವರಿಗೆ ಮಾತ್ರ ಅಲ್ಲ, ಕೇವಲ ಕುತೂಹಲಕ್ಕೆ ಕೇಳುವರಿಗೂ ಇದರಲ್ಲಿ ಕಲಿಯೋಕೆ ಬಹಳಷ್ಟಿದೆ. ಇಲ್ಲಿ ಕುತೂಹಲಕಾರಿ ವಿಷಯ ಏನಂದ್ರೆ, ಆಧುನಿಕ ಜೀವನ ಶೈಲಿಯಲ್ಲಿ ನಾವು ನಮ್ಮ ಬೇರುಗಳನ್ನ ಅಂದ್ರೆ ನಮ್ಮ ಕುಲದೇವತೆಯನ್ನ ಹೇಗೆ ಮರಿತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಈ ಮೂಲವಸ್ತು ಎಚ್ಚರಿಸುತ್ತೆ. ಎಕ್ಸಾಕ್ಟ್ಲಿ. ಈ ಲೇಖನ ಓದಿದಾಗ ನನಗೆ ಬಹಳ ಆಶ್ಚರ್ಯ ಆಗಿದ್ದು ಅವರ ವ್ಯಕ್ತಿತ್ವದ ಬಗ್ಗೆ. ಅದನ್ನ ಅವರು ತೆರೆದ ಪುಸ್ತಕದಂತಿರುವ ಆದರೆ ಓದಲು ಕಷ್ಟವಾದ ವ್ಯಕ್ತಿತ್ವ ಅಂತ ಕರೆದಿದ್ದಾರೆ. ಹೌದು, ನೋಡೋಕೆ ಅವರು ಎಲ್ಲರ ಜೊತೆ ಬೆರೀತಾರೆ, ಜಗಳಗಳನ್ನ ಬಿಡಿಸ್ತಾರೆ, ಎಲ್ಲರನ್ನೂ ಒಗ್ಗೂಡಿಸ್ತಾರೆ. ಆದರೆ ಅವರ ಮನಸ್ಸಿನ ಆಳಲ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭವಲ್ಲ. ನಿಜ. ಇದು ಕೇವಲ ನಂಬಿಕೆ ಮತ್ತು ಕಠಿಣ ಪರಿಶ್ರಮದ ನಡುವಿನ ಸಮತೋಲನದ ಬಗ್ಗೆ ಹೇಳುತ್ತೆ. ಸರಿ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಲೇಖನದಲ್ಲಿ ಒಂದು ಅಚ್ಚರಿಯ ವಿಷಯ ಹಂಚಿಕೊಂಡಿದ್ದಾರೆ. ನಮಗೆ ದೈನಂದಿನ ಜೀವನದಲ್ಲಿ ದೊಡ್ಡ ಅಪಘಾತಗಳು ಆಗೋದು ತಪ್ಪೋಗುತ್ತೆ. ಹೌದು, ಕೊನೆ ಕ್ಷಣದಲ್ಲಿ ಏನೋ ದೊಡ್ಡ ಆಕ್ಸಿಡೆಂಟ್ ಆಗೋದು ಜಸ್ಟ್ ಸಣ್ಣ ಗೀರುಗಳಾಗಿ ಬದಲಾಗುತ್ತೆ, ಅಥವಾ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ಹಾಗೆ ಯಾವುದೋ ದೊಡ್ಡ ಅವಕಾಶ ಕೈತಪ್ಪಿ ಹೋಗುತ್ತೆ. ಆಮೇಲೆ ನೋಡಿದ್ರೆ ಅದು ಕೈತಪ್ಪಿದ್ದೇ ಒಳ್ಳೇದಾಯ್ತು ಅಂತ ಅನ್ಸುತ್ತೆ. ಇದನ್ನೇ ಈ ಲೇಖನ ಕಾಕತಾಳೀಯ ಅಲ್ಲ, ಇದು ಕುಲದೇವತೆ ರಕ್ಷಣೆ ಅಂತ ವಾದಿಸುತ್ತೆ ಅಲ್ವಾ? ಹೌದು, ಆ ಅಗೋಚರ ರಕ್ಷಣಾ ಕವಚ ಅನ್ನೋದು ಸುಮ್ನೆ ಬರೋದಿಲ್ಲ. ಮನುಷ್ಯರು ತಮ್ಮ ಪರಂಪರೆ, ತಲೆಮಾರುಗಳಿಂದ ಬಂದ ಬೇರುಗರನ್ನ ಸಿಟಿ ಲೈಫ್ ಗಡಿಬಿಡಿಯಲ್ಲಿ ಮರ್ತುಬಿಟ್ಟಿದ್ದಾರೆ ಅಂತ ಲೇಖನ ವಿವರಿಸುತ್ತೆ. ಅಂದ್ರೆ ಇದು ಕೇವಲ ಧಾರ್ಮಿಕ ಆಚರಣೆ ಅಲ್ಲ ಅಂತೀರಾ? ಖಂಡಿತ ಅಲ್ಲ. ಇದೊಂದು ಕೃತಜ್ಞತೆಯ ರೂಪ. ಆ ದೈವಿಕ ಶಕ್ತಿಯನ್ನ ಒಲಿಸ್ಕೊಳ್ಳೋಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದೊಡ್ಡ ಪೂಜೆಗಳನ್ನೇ ಮಾಡಬೇಕು ಅಂತೇನಿಲ್ಲ. ಮತ್ತೆ ಪರಿಹಾರ ಬಹಳ ಸರಳವಾಗಿದೆ ಅಂತ ಲೇಖನದಲ್ಲಿ ಇದೆಯಲ್ಲ? ಹೌದು, ಕೇವಲ ಮನೆಯಲ್ಲಿ ಒಂದು ದೀಪ ಹಚ್ಚಿ ಕೃತಜ್ಞತೆ ಸಲ್ಲಿಸಿದ್ರೆ ಸಾಕು ಅಂತ ಹೇಳ್ತಾರೆ. ಒಂದು ವೇಳೆ ತಮ್ಮ ಕುಲದೇವತೆ ಯಾರು ಅಂತಾನೆ ಗೊತ್ತಿಲ್ಲ ಅಂದ್ರೆ ಹಳ್ಳಿಯಲ್ಲಿರೋ ಹಿರಿಯರನ್ನ ಕೇಳಿ ತಿಳಿದುಕೊಳ್ಬೇಕು. ಹೌದು, ಇದೊಂದು ಬಹಳ ಪ್ರಾಯೋಗಿಕವಾದ ಸಲಹೆ. ಇದು ನಿಜಕ್ಕೂ ವಂಡರ್ಫುಲ್. ಇನ್ನು ಮಿಥುನ ರಾಶಿಯ ಮನೋಭಾವದ ಬಗ್ಗೆ ಹೇಳೋದಾದ್ರೆ, ಇವರ ಅಧಿಪತಿ ಬುಧ ಅಂದ್ರೆ ಮರ್ಕ್ಯುರಿ, ಜೊತೆಗೆ ಮೃಗಶಿರ, ಆದ್ರ, ಪುನರ್ವಸು ನಕ್ಷತ್ರಗಳ ಪ್ರಭಾವ ಇರುತ್ತೆ. ಇದರಿಂದಲೇ ಅವರ ಆಲೋಚನೆಗಳು ಆಕಾಶ ಮುಟ್ಟೋ ಲೆವೆಲ್ನಲ್ಲಿ ಇರುತ್ತೆ ಅಂತ ಮೂಲವಸ್ತುವಿನಲ್ಲಿ ಬಹಳ ಉತ್ಸಾಹದಿಂದ ಹೇಳಿದ್ದಾರೆ. ನನಗಂತೂ ಆ ಒಂದು ಉದಾಹರಣೆ ಬಹಳ ಇಷ್ಟ ಆಯಿತು. ಆ 10 ರೂಪಾಯಿ ಉದಾಹರಣೆ ಅಲ್ವಾ? ಹೌದು. ಜೇಬಲಿರೋದೇ 10 ರೂಪಾಯಿ. ಆದರೂ ಕಷ್ಟದಲ್ಲಿ ಯಾರಾದರೂ ಬಂದು ಸಹಾಯ ಕೇಳಿದ್ರೆ ಆ 10 ರೂಪಾಯಿಲಿ 5 ರೂಪಾಯಿ ಕೊಡೋಕೆ ಇವರು 2 ಬಾರಿ ಯೋಚನೆ ಮಾಡಲ್ಲಂತೆ. ಇಂದಿನ ಕಾಲದಲ್ಲಿ ಇಂಥವರೂ ಇದ್ದಾರಾ ಅನ್ಸುತ್ತೆ. ಆದ್ರೆ ಇದೇ ಅವರ ವ್ಯಕ್ತಿತ್ವದಲ್ಲಿರೋ ಒಂದು ದೊಡ್ಡ ವಿರೋಧಾಭಾಸ ಅಂದ್ರೆ ಕಾಂಟ್ರಡಿಕ್ಷನ್. ವಿರೋಧಾಭಾಸ ಅಂದ್ರೆ ಅವರು ಬೇರೆಯವರಿಗೆ ಸಹಾಯ ಮಾಡೋದು ಅವರಿಗೆ ಮುಳುವಾಗುತ್ತಾ? ಇದನ್ನ ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಬೇರೆಯವರು ಕಷ್ಟದಲ್ಲಿದ್ದಾಗ ತಮ್ಮ ಕೆಲಸ ಬಿಟ್ಟು ಓಡಿ ಹೋಗ್ತಾರೆ. ಆದ್ರೆ ತಮಗೆ ಕಷ್ಟ ಬಂದಾಗ ಯಾರಿಗೂ ಒಂದು ಮಾತು ಹೇಳಲ್ಲ, ಮೌನವಾಗಿ ನರಳ್ತಾರೆ. ಮುಖದಲ್ಲಿ ನಗು ಇಟ್ಕೊಂಡಿರ್ತಾರೆ, ಆದ್ರೆ ಒಳಗೆ ಜವಾಬ್ದಾರಿಯ ದುಃಖ ಇರುತ್ತೆ. ಓಹೋ, ಅಂದ್ರೆ ಈ ಅತಿಯಾದ ಸಹಾನುಭೂತಿಯೇ ಅವರ ಶಕ್ತಿ, ಹಾಗೆ ಅವರ ದೌರ್ಬಲ್ಯ ಕೂಡ. ನಿಖರವಾಗಿ ಇದೇ ಅವರ ಅತಿ ದೊಡ್ಡ ವೀಕ್ನೆಸ್. ಲೇಖನದಲ್ಲಿ ಇವರ ಬಗ್ಗೆ ಇನ್ನೂ ಕೆಲವು ಪ್ರಮುಖ ವಿವರಗಳನ್ನು ಕೊಟ್ಟಿದ್ದಾರೆ. ಇವರ ಅದೃಷ್ಟದ ಸಂಖ್ಯೆಗಳು 3, 5 ಮತ್ತು 7. ಅದರಲ್ಲಿ ವಿಶೇಷವಾಗಿ 5 ಇವರ ನಕ್ಷತ್ರ ಸಂಖ್ಯೆ ಅಂತ ಲೇಖನ ಒತ್ತಿ ಹೇಳುತ್ತೆ. ಭಾನುವಾರ, ಸೋಮವಾರ ಮತ್ತು ಬುಧವಾರ ಇವರಿಗೆ ಅದೃಷ್ಟದ ದಿನಗಳು. ಇವರ ಮಾತಿನ ಶಕ್ತಿ ಅಂದ್ರೆ ಆ ಮ್ಯಾಗ್ನೆಟಿಕ್ ಸ್ಪೀಚ್ ಎದುರಿನವರನ್ನ ಮಂತ್ರಮುಗ್ಧರನ್ನಾಗಿ ಮಾಡುತ್ತೆ. ಅಷ್ಟೇ ಅಲ್ಲ, ಅವರ ಶಿಸ್ತುಬದ್ಧ ಸ್ವಭಾವ ಕೂಡ ಬಹಳ ಮುಖ್ಯ. ಹಿಮಾಲಯವೇ ಕದಲಿದರೂ ಒಮ್ಮೆ ತೆಗೆದುಕೊಂಡ ನಿರ್ಧಾರದಿಂದ ಹಿಂದೆ ಸರಿಯಲ್ಲ. ಹೌದು. ಇದರಲ್ಲಿ ಲೇಖನವು ವಿಶೇಷವಾಗಿ ಮಹಿಳೆಯರಿಗೆ ನೀಡಿರೋ ಮಹತ್ವದ ಬಗ್ಗೆ ನಾವು ಮಾತಾಡ್ಲೇಬೇಕು. ಖಂಡಿತ.
ಮಹಿಳೆಯರನ್ನ ಅನ್ನಪೂರ್ಣೆಯ ಸ್ವರೂಪ ಅಂತ ಕರೆದಿದ್ದಾರೆ. ಇದು ಕೇವಲ ಅಡಿಗೆ ಮನೆಗೆ ಮಾತ್ರ ಸೀಮಿತ ಅಂತ ಅಲ್ಲ. ಅವರು ಸಂಪ್ರದಾಯವನ್ನ ಗೌರವಿಸ್ತಲೇ ಆಧುನಿಕ ಯೋಚನೆಗಳನ್ನ ಸ್ವಾಗತಿಸ್ತಾರೆ. ಅಂದ್ರೆ ಆ ಮಲ್ಟಿ ಟಾಸ್ಕಿಂಗ್ ಸಾಮರ್ಥ್ಯ, ಮನೆ, ಕಚೇರಿ, ಕುಟುಂಬ ಎಲ್ಲದರ ಅಗತ್ಯಗಳನ್ನ ಬ್ಯಾಲೆನ್ಸ್ ಮಾಡೋ ಕೌಶಲ್ಯ ಅವರಲ್ಲಿದೆ. ಆದ್ರೆ ಇಲ್ಲಿ ಒಂದು ಸೂಕ್ಷ್ಮವಾದ ಎಚ್ಚರಿಕೆಯನ್ನ ನಾವು ಹೈಲೈಟ್ ಮಾಡಬೇಕು. ಅದೇ ಆರೋಗ್ಯದ ಬಗ್ಗೆ ಅಲ್ವಾ? ಹೌದು, ಅವರ ಸೂಕ್ಷ್ಮ ಹೃದಯದ ಬಗ್ಗೆ ಬೇರೆಯವರ ಕಷ್ಟಗಳನ್ನ ನೋಡಿ ಅದನ್ನ ತಮ್ಮದೇ ಕಷ್ಟ ಅಂತ ಭಾವಿಸ್ಬಿಡ್ತಾರೆ. ಅದಕ್ಕೆ ಪರಿಹಾರ ಹುಡುಕ್ತಾ ರಾತ್ರಿ ನಿದ್ದೆ ಕೂಡ ಮಾಡಲ್ಲ. ಹೌದು, ರಾತ್ರಿ ನಿದ್ದೆಗೆಟ್ಟು ತಮ್ಮ ಆರೋಗ್ಯವನ್ನೇ ಹಾಳು ಮಾಡಿಕೊಳ್ಳುವಷ್ಟು ಒಳ್ಳೆಯವರು ಇವರು ಅಂತ ಲೇಖನ ಎಚ್ಚರಿಸುತ್ತೆ. ಇದು ನಿಜಕ್ಕೂ ಗಮನಿಸಬೇಕಾದ ಅಂಶ. ಆದ್ರೆ ಇಲ್ಲಿ ವಿಷಯ ನಿಜಕ್ಕೂ ರೋಚಕವಾಗುತ್ತೆ, ಬನ್ನಿ. ಆ ರಹಸ್ಯ ಕಾಯ್ದುಕೊಳ್ಳುವಿಕೆ ಬಗ್ಗೆ ಅಲ್ವಾ? ಎಕ್ಸಾಕ್ಟ್ಲಿ. ಈ ಮೂಲವಸ್ತುನಲ್ಲಿರೋ ಅತ್ಯಂತ ಪ್ರಮುಖವಾದ ಎಚ್ಚರಿಕೆ ಇದು. ಮಿಥುನ ರಾಶಿಯವರು ಎಲ್ಲರನ್ನೂ ಬಹಳ ಬೇಗ ನಂಬಿಬಿಡ್ತಾರೆ. ತಮ್ಮ ಯೋಜನೆಗಳನ್ನ, ಉದ್ಯೋಗ ಅಥವಾ ವ್ಯವಹಾರದ ಬಗ್ಗೆ ಕೆಲಸ ಮುಗಿಯೋ ಮುನ್ನನೇ ಎಲ್ರಿಗೂ ಹೇಳ್ಕೊಂಡ್ಬಿಡ್ತಾರೆ. ಇದು ಮನೋವೈಜ್ಞಾನಿಕವಾಗಿ ಮತ್ತು ಸಾಮಾಜಿಕವಾಗಿ ಬಹಳ ದೊಡ್ಡ ಸತ್ಯ. ಕೆಲಸ ಮುಗಿಯೋ ಮುನ್ನವೇ ಡಂಗುರ ಸಾರಿದರೆ ಏನಾಗುತ್ತೆ? ಜನ ಅಸೂಯೆ ಪಡ್ತಾರೆ. ಹೌದು, ಅಸೂಯೆ ಪಡುವ ಜನರಿಂದ ಅಥವಾ ಆ ದೃಷ್ಟಿದೋಷದಿಂದ ಆ ಕೆಲ್ಸ ಅರ್ಧಕ್ಕೆ ನಿಂತೋಗುವ ಅಪಾಯ ಇದೆ ಅಂತ ಮೂಲವಸ್ತು ಸ್ಪಷ್ಟವಾಗಿ ಹೇಳುತ್ತೆ. ಅದಕ್ಕೆ ಲೇಖನದಲ್ಲಿ ಒಂದು ಅದ್ಭುತವಾದ ಸಾಲಿದೆ. ಮೌನವು ಮಾತುಗಳಿಗಿಂತ ಉತ್ತಮ, ಫಲಿತಾಂಶಗಳು ಕೂಗುವುದಕ್ಕಿಂತ ಉತ್ತಮ. ವಾವ್, ಇದು ನಿಜಕ್ಕೂ ಪವರ್ಫುಲ್ ಮಾತು. ಕೆಲಸ ಯಶಸ್ವಿ ಆದ ಮೇಲೆಯೇ ಜಗತ್ತಿಗೆ ತಿಳಿಸಬೇಕು ಅನ್ನೋ ತಂತ್ರ ಇದು. ಈ ತಂತ್ರವನ್ನ ಪಾಲಿಸಿದ್ರೆ ಯೌವನದಲ್ಲಿ ಕಷ್ಟಪಟ್ರೂ ಮಧ್ಯವಯಸ್ಸಿನಿಂದ ಇವರ ಜೀವನ ಅದ್ಭುತವಾಗಿ ಬದಲಾಗುತ್ತೆ. ಅದನ್ನೇ ಲೇಖನದಲ್ಲಿ ರಾಜಯೋಗ ಅಂತ ಕರೆದಿದ್ದಾರೆ. ಹೌದು, ಈ ರಾಜಯೋಗದ ಸಮಯದಲ್ಲಿ ಅವರ ಬಾಗಿಲು ತಟ್ಟಿರುವ ಆ 5 ಮಹತ್ವದ ಶುಭ ಸುದ್ದಿಗಳ ಪಟ್ಟಿಯನ್ನ ಕೂಡ ಲೇಖನದಲ್ಲಿ ನೀಡಲಾಗಿದೆ. ಆ 5 ವಿಷಯಗಳನ್ನ ಒಂದೊಂದಾಗಿ ವಿಶ್ಲೇಷಣೆ ಮಾಡೋಣ. ಮೊದಲನೆಯದು ಮದುವೆಗೆ ಸಂಬಂಧಿಸಿದ್ದು. ತುಂಬಾ ಜನರಿಗೆ ಹಳೆಯ ಅಡೆತಡೆಗಳು ಇರುತ್ತೆ. ಅದು ನಿವಾರಣೆ ಆಗುತ್ತಾ? ಖಂಡಿತ. ಅಡೆತಡೆಗಳು ನಿವಾರಣೆ ಆಗಿ ಅವರನ್ನ ಅರ್ಥ ಮಾಡಿಕೊಳ್ಳುವ ಒಳ್ಳೆ ಸಂಗಾತಿ ಸಿಗುವ ಯೋಗ ಇದೆ. ಎರಡನೇ ಶುಭ ಸುದ್ದಿ ಉದ್ಯೋಗದ ಬಗ್ಗೆ. ಸುವರ್ಣಾವಕಾಶಗಳು ಹುಡುಕೊಂಡ್ಬರ್ತವೆ. ನಿರುದ್ಯೋಗಿಗಳಿಗೆ ಕರಪತ್ರ, ವೀಸಾ ಪ್ರಾಪ್ತಿ ಮತ್ತು ಬಡ್ತಿ. ಇದು ನಿಜಕ್ಕೂ ಅವರ ಶ್ರಮಕ್ಕೆ ಸಿಗುವ ಫಲ. ಇನ್ನು ಮೂರನೆಯದು ಸ್ಥಿರಾಸ್ತಿ, ಅಂದ್ರೆ ರಿಯಲ್ ಎಸ್ಟೇಟ್. ಹೊಸ ಮನೆ ಅಥವಾ ವಾಹನ ಖರೀದಿಸುವ ಯೋಗ ಇದೆ. ಮತ್ತು ಬಹಳ ಮುಖ್ಯವಾಗಿ ಭೂವಿವಾದಗಳು ಏನಾದ್ರೂ ಇದ್ರೆ ಅದು ಇವರ ಪರವಾಗಿ ಬಗೆಹರಿಯುತ್ತೆ ಅಂತ ಹೇಳಲಾಗಿದೆ. ನಾಲ್ಕನೆಯದು ಶಿಕ್ಷಣ ಕ್ಷೇತ್ರ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು, ಸರ್ಕಾರಿ ಉದ್ಯೋಗ ಮತ್ತು ಸಾಕ್ಷಾತ್ ಸರಸ್ವತೀ ದೇವಿ ಅನುಗ್ರಹದಿಂದ ಏಕಾಗ್ರತೆ ಹೆಚ್ಚಾಗತ್ತೆ. ಏಕಾಗ್ರತೆ ಹೆಚ್ಚಾದ್ರೆ ಸಾಧನೆ ತಾನಾಗಿಯೇ ಬರುತ್ತೆ. ಇನ್ನು 5ನೇ ಮತ್ತು ಕೊನೆಯ ಶುಭ ಸುದ್ದಿ ಮಕ್ಕಳು ಮತ್ತು ನ್ಯಾಯಾಲಯಕ್ಕೆ ಸಂಬಂಧಿಸಿದ್ದು. ಸಂತಾನ ಭಾಗ್ಯ, ಶತ್ರುಗಳು ಮಿತ್ರರಾಗುವುದು ಮತ್ತು ಕೋರ್ಟ್ ಕೇಸುಗಳಲ್ಲಿ ಜಯ. ಹೌದು, ಆದರೆ ಇಲ್ಲಿ ನಾವು ಕೇವಲ ಗ್ರಹಗತಿಗಳನ್ನ ಮಾತ್ರ ನಂಬಿಕೊಂಡು ಕೂರ್ಬಾರ್ದು. ಅದನ್ನ ಲೇಖನದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಸ್ವಯಂ ನಂಬಿಕೆ ಬೇಕು. ಖಂಡಿತ. ನಾನು ಮಾಡಬಲ್ಲೆ ಅನ್ನೋ ಆತ್ಮವಿಶ್ವಾಸದಿಂದ ಮಾತ್ರ ಇವೆಲ್ಲವೂ ಸಾಕಾರಗೊಳ್ಳುತ್ತೆ ಅನ್ನೋದನ್ನ ನಾವು ಒತ್ತಿ ಹೇಳಬೇಕು. ಇದೊಂದು ಅತ್ಯುತ್ತಮವಾದ ಪಾಯಿಂಟ್. ಆದರೆ ಈ ಶುಭ ಸುದ್ದಿಗಳ ಜೊತೆಗೆ ಮೂಲವಸ್ತುವು ಕೆಲವು ಸಣ್ಣ ಆರೋಗ್ಯದ ಎಚ್ಚರಿಕೆಗಳನ್ನು ಕೂಡ ಪ್ರಸ್ತಾಪಿಸಿದೆ ಅಲ್ವಾ? ಹೌದು, ನರ ದೌರ್ಬಲ್ಯ, ತಲೆನೋವು, ಗಂಟಲು ನೋವು ಮತ್ತು ಆಯಾಸ. ಇವೆಲ್ಲಕ್ಕೂ ಮೂಲ ಕಾರಣ ಆ ಮಾನಸಿಕ ಒತ್ತಡ ಮತ್ತು ಅತಿಯಾದ ಆಲೋಚನೆ, ಅಂದ್ರೆ ಓವರ್ ಥಿಂಕಿಂಗ್. ಇದಕ್ಕಾಗಿಯೇ ಲೇಖನದಲ್ಲಿ ಕೆಲವು ಪ್ರಾಯೋಗಿಕ ಪರಿಹಾರಗಳನ್ನು ಕೂಡ ಕೊಟ್ಟಿದ್ದಾರೆ. ಜೀವನ ಶೈಲಿಯಲ್ಲೇ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೇಕು. ಜಂಕ್ ಫುಡ್ ಕಡಿಮೆ ಮಾಡಬೇಕು. ದಿನಕ್ಕೆ ಕನಿಷ್ಠ 30 ನಿಮಿಷ ನಡಿಗೆ, ಯೋಗ, ಧ್ಯಾನ. ಮತ್ತು ಸಾಕಷ್ಟು ನೀರು ಕುಡಿಯಬೇಕು. ಜೊತೆಗೆ ಹಸಿರು ಬಣ್ಣ ಇವರಿಗೆ ಅದೃಷ್ಟ ತರುತ್ತೆ ಅಂತನೂ ಹೇಳಿದ್ದಾರೆ. ಇನ್ನು ದಾನಧರ್ಮದ ಬಗ್ಗೆನೂ ಇದೆ. ಹಸಿದವರಿಗೆ ಅನ್ನದಾನ, ಬಟ್ಟೆದಾನ, ಅನಾಥರು ಮತ್ತು ವೃದ್ಧರಿಗೆ ಸಹಾಯ ಮಾಡಬೇಕು. ಗೋಪೂಜೆ ಬಗ್ಗೆಯೂ ಒಂದು ಮುಖ್ಯವಾದ ಉಲ್ಲೇಖ ಇದೆ. ಹಸುವಿಗೆ ಹಸಿರು ಹುಲ್ಲು ಅಥವಾ ಹಣ್ಣು ನೀಡಿ 3 ಬಾರಿ ಪ್ರದಕ್ಷಿಣೆ ಹಾಕಬೇಕು. ವಾರದ ಪೂಜೆಗಳ ಲಿಸ್ಟ್ ಕೂಡ ಇದೆ. ಮಂಗಳವಾರ ದುರ್ಗಾ ಅಥವಾ ಸುಬ್ರಹ್ಮಣ್ಯ, ಬುಧವಾರ ವಿಷ್ಣು ಸಹಸ್ರನಾಮ, ಶುಕ್ರವಾರ ಲಕ್ಷ್ಮೀದೇವಿಗೆ ಕುಂಕುಮಾರ್ಚನೆ. ಮತ್ತು ಪ್ರತಿದಿನ ತುಳಸಿ ಕಟ್ಟೆಯ ಬಳಿ ಎಳ್ಳೆಣ್ಣೆ ಅಥವಾ ತುಪ್ಪದ ದೀಪ ಹಚ್ಚಬೇಕು ಅಂತ ಹೇಳಲಾಗಿದೆ. ಇದು ಪ್ರಮುಖವಾದ ಪ್ರಶ್ನೆ ಒಂದನ್ನ ಹುಟ್ಟುಹಾಕುತ್ತೆ. ಈ ಆಚರಣೆಗಳು ಕೇವಲ ಧಾರ್ಮಿಕವಾ ಅಥವಾ ಇದರ ಹಿಂದೆ ಬೇರೆ ಏನಾದ್ರೂ ಲಾಜಿಕ್ ಇದೆಯಾ? ಬಹಳ ಒಳ್ಳೆ ಪ್ರಶ್ನೆ.
ಈ ಆಚರಣೆಗಳು ಮನುಷ್ಯನಿಗೆ ಶಿಸ್ತು ಮತ್ತು ಮಾನಸಿಕ ಶಾಂತಿಯನ್ನ ತಂದುಕೊಡ್ತವೆ. ಪ್ರತಿದಿನ ಸ್ವಲ್ಪ ಸಮಯ ಧ್ಯಾನ ಅಥವಾ ದೀಪ ಹಚ್ಚೋದ್ರಿಂದ ಮನಸ್ಸಿನ ಒತ್ತಡ ಕಡಿಮೆಯಾಗಿ ಫೋಕಸ್ ಹೆಚ್ಚಾಗುತ್ತೆ ಅಂತ ನಾವು ವಿಶ್ಲೇಷಿಸಬಹುದು. ಎಕ್ಸಾಕ್ಟ್ಲಿ. ಹಾಗಾದ್ರೆ ಈ ಇಡೀ ಅಧ್ಯಯನದ ಸಾರಾಂಶವನ್ನ ನಾವು ನೋಡೋದಾದ್ರೆ ಇದು ಕೇವಲ ಗ್ರಹಗಳ ಚಲನೆಯನ್ನ ಅವಲಂಬಿಸಿ ಇಲ್ಲ. ಖಂಡಿತ ಇಲ್ಲ. ಕಷ್ಟ ಬಂದಾಗ ಕುಗ್ಗದೆ, ಸಂತೋಷ ಬಂದಾಗ ಹಿಗ್ಗದೆ ಸಮತೋಲನ ಕಾಯ್ದುಕೊಳ್ಬೇಕು. ಮತ್ತು ತಮ್ಮ ಶ್ರಮದ ಜೊತೆಗೆ ದೈವಿಕ ಶಕ್ತಿ ಅಂದ್ರೆ ಆ ಕುಲದೇವತೆಯ ಮೇಲೆ ನಂಬಿಕೆ ಇಡುವ ಜೀವನ ತತ್ವವನ್ನ ಈ ಮೂಲವಸ್ತು ನಮಗೆ ಬೋಧಿಸುತ್ತೆ. ಹೌದು, ಶ್ರಮ ಮತ್ತು ನಂಬಿಕೆ ಇವೆರಡರ ಅದ್ಭುತ ಸಂಯೋಜನೆ ಇದು. ನಿಜ. ಈ ಆಳವಾದ ವಿಶ್ಲೇಷಣೆಯನ್ನ ಮುಗಿಸೋ ಮುನ್ನ ಕೇಳುಗರಿಗೆ ಒಂದು ಆಳವಾದ ಪ್ರಶ್ನೆಯನ್ನು ನಾವು ಬಿಟ್ಟು ಹೋಗ್ತಾ ಇದ್ದೀವಿ. ಅದೇನು ಅಂತ ಕೇಳುಗರು ಕೂಡ ಯೋಚನೆ ಮಾಡಬೇಕು. ಲೇಖನದಲ್ಲಿ ಒಂದು ಮಾತು ಸ್ಪಷ್ಟವಾಗಿತ್ತು. ಗುರಿ ಮುಟ್ಟುವವರೆಗೆ ಯೋಜನೆಗಳನ್ನ ರಹಸ್ಯವಾಗಿಡುವುದು ಯಶಸ್ಸಿನ ಅತಿದೊಡ್ಡ ಅಸ್ತ್ರ ಅಂತ. ಹೌದು. ಆದ್ರೆ ಇಂದಿನ ನಮ್ಮ ಲೈಫ್ ಸ್ಟೈಲ್ ನೋಡಿ. ಪ್ರತಿಯೊಂದು ಸಣ್ಣ ಸಾಧನೆ ಮತ್ತು ಭವಿಷ್ಯದ ಯೋಜನೆಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ತಕ್ಷಣವೇ ಹಂಚಿಕೊಳ್ಳುವ ಇಂದಿನ ಈ ಓವರ್ ಶೇರಿಂಗ್ ಸಂಸ್ಕೃತಿ ಇದೆಯಲ್ಲ, ಖಂಡಿತ ಎಲ್ಲರಿಗೂ ಎಲ್ಲವನ್ನೂ ತೋರಿಸ್ಕೊಳ್ಳುವ ಧಾವಂತ. ಇದರಿಂದ ನಮಗೆ ಅರಿವಿಲ್ಲದಂತೆಯೇ ನಮ್ಮ ಯಶಸ್ಸಿನ ಹಾದಿಗೆ ನಾವೇ ಕಲ್ಲ ಹಾಕ್ತಾ ಇರಬಹುದೇ? ಇದು ನಿಜಕ್ಕೂ ಪ್ರತಿಯೊಬ್ಬರೂ ಕಾದು ಯೋಚಿಸಬೇಕಾದ ಪ್ರಶ್ನೆ. ಮೌನದ ಶಕ್ತಿಯನ್ನು ನಾವು ಸಂಪೂರ್ಣವಾಗಿ ಮರೆತುಬಿಟ್ಟಿದೀವಾ? ಈ ಬಗ್ಗೆ ಒಮ್ಮೆ ಯೋಚಿಸಿ. ಮುಂದಿನ ಆಳವಾದ ಶೋಧನೆಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.